ಈಗ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಾಗೆ ಒಂದ್ ಕಡೆ SIT ತನಿಖೆ ಆಗ್ತಾ ಇದೆ. ಆಮೇಲೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲೂ ಕೂಡ ಈಗ ಆ ಒಂದು ಕೇಸ್ ಹೋಗಿರುವಂತದ್ದು. ಈ ರೀತಿಯಾಗಿ ಯೂಟ್ಯೂಬರ್ಗಳ ಮೇಲೆ ಈ ರೀತಿ ಆರೋಪಗಳು ಬರುವಂತದ್ದು, ತನಿಖೆ ದಿಕ್ಕು ಬದಲಾಗುವಂತದ್ದು, ಈ ಎಲ್ಲಾ ಚಾನ್ಸಸ್ ಕೂಡ ಇರುವಂತದ್ದು. ಹಾಗಾಗಿ ಈ ಯಾವ ರೀತಿಯಾಗಿ ನೀವು ಇದನ್ನ ಹೇಳ್ತೀರಾ ಅನ್ನುವಂಥದ್ದು, ಯೂಟ್ಯೂಬರ್ಗಳ ಮೇಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಅಲಿಗೇಷನ್ ಬರ್ತಿದೆ, ಅದು ಫಂಡಿಂಗ್ ವಿಚಾರಗಳು ಹೆಚ್ಚು ಬರ್ತಿರುವಂತದ್ದು, ಏನ್ ಹೇಳ್ತೀರಿ? ಸತ್ಯ ಮಾತಾಡೋರ ಮೇಲೆ ವಿರೋಧಿಗಳು ಜಾಸ್ತಿ ಅಂತೆ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ರಾಜ್ಯದ ಜನರ ಮುಂದೆ ನಾನೇ ಕೇಳ್ತಾ ಇದ್ದೀನಿ, SIT ಅವರು ನನ್ನನ್ನು ವಿಚಾರಣೆಗೆ ಕರೀಲಿ, ಈ ಸುಮಂತನ್ನು ಕರ್ಕೊಂಡು ಬರಲಿ. ಯಾಕಂದ್ರೆ ಇವನು ಅಲಿಗೇಷನ್ ಮಾಡೋನೆ, ಇವರು ಫಂಡಿಂಗ್ ಆಗಿದೆ ಅಂತ. ಸೊ ಫಂಡಿಂಗ್ ಅಂತ ಬಂತು ಅಂದರೆ ಫಿಕ್ಸ್ ಇಲ್ಲ ಷಡ್ಯಂತ್ರ ಅಂತ. ಈ ಸುಮಂತನ್ನ ನನ್ನನ್ನು ಇಬ್ಬರನ್ನು ಕರೆಸಿ SIT ಅವರು ವಿಚಾರಣೆ ಮಾಡಲಿ, ಸತ್ಯಾಸತ್ಯತೆ ಆಚೆ ಬರಲಿ. ನೇರವಾಗಿ ಚಾಲೆಂಜ್ ಮಾಡ್ತಾ ಇದ್ದೀರಾ ಹಾಗಾದ್ರೆ? ಓಪನ್ ಚಾಲೆಂಜ್ ನಾನು SIT ಮುಂದೆ ನಾನು ಹಾಜರಾಗ್ತೀನಿ. ನಾನು ಯಾವಾಗ ಕರೀತಾರೋ ಹೋಗ್ತೀನಿ. ಈ ಸುಮಂತ್ ಬರಬೇಕು, ಯಾಕಂದ್ರೆ ಫಂಡಿಂಗ್ ಆಗಿದೆ ಚಂದ್ರಗೌಡರಿಗೆ ಅಂತ ಹೇಳೋನೆ. ನನ್ನ ಎಲ್ಲ ದಾಖಲೆಗಳ ಸಮೇತ ಹೋಗ್ತೀನಿ, ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕಂಪ್ಲೀಟ್ ನನ್ನ ಜಾತಕ ತಗೊಂಡು ಹೋಗ್ತೀನಿ. ಇವನು ಬರಲಿ, ಇವನು ಪ್ರೂವ್ ಮಾಡಲಿ SIT ಮುಂದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.